ನಾನು ಎಚ್ಚರ ಮಾಡಿದ್ರೂ ಕೂಡ ಕಾವೇರಿ ನದಿ ಬರದಾಗಿದೆ ಅಂತ ನಾನೇ ಹೋಗಿ ಸ್ಥಳಕ್ಕೆ ಹೋಗಿದ್ದೆ, ಎಚ್ಚರಿಕೆ ಕೊಟ್ಟೆ ಸರ್ಕಾರಕ್ಕೆ 26ನೇ ತಾರೀಕು. ಆದರೂ ಕೂಡ ಸರ್ಕಾರ ಎಚ್ಚರಗೊಂಡಿಲ್ಲ. ಇವತ್ತು ಈ ಬೆಳವಣಿಗೆ ಆಗಿರೋದಕ್ಕೆ ನೇರವಾಗಿ ಕಾಂಗ್ರೆಸ್ಸೇ ಕಾರಣ. ಅದಕ್ಕೆ ಕೂಡಲೇ ಇದು ಕಾಂಗ್ರೆಸ್ ಪಾರ್ಟಿ ವಿಚಾರ ಅಲ್ಲ, ಇದು ರಾಜ್ಯದ ಜನರ ಬದುಕಿನ ಪ್ರಶ್ನೆ. ಕಾವೇರಿ ಬೆಲ್ಟ್ ಏನಿದೆ ಆ ಜನರ ಬದುಕಿನ ಪ್ರಶ್ನೆ. ಆ ಬದುಕಿನ ಜೊತೆ ಚೆಲ್ಲಾಟ ಆಡುವಂಥ ಈ ಕಾಂಗ್ರೆಸ್ ಸಂಸ್ಕೃತಿಯನ್ನು ಬಿಡಬೇಕು. ಕೂಡಲೇ ಸರ್ವಪಕ್ಷದ ಸಭೆಯನ್ನು ಕರಿಬೇಕು, ಎಕ್ಸ್ಪ್ಲೈನ್ ಮಾಡಬೇಕು, ಯಾಕೆ ಫೇಲ್ ಆದ್ರಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಮುಂದೆ ಏನು ಕ್ರಮ ತೆಗೆದುಕೊಳ್ತೀರಿ ಅನ್ನೋದ್ರ ಬಗ್ಗೆನೂ ಕೂಡ ಆ ಸಭೆಯಲ್ಲಿ ಚರ್ಚೆ ಮಾಡಬೇಕು. ಕೂಡಲೇ ನೀರನ್ನು ಬಿಡದೆ ಪ್ರಾಧಿಕಾರದ ಮುಂದೆ ಮತ್ತೆ ಮನವಿ ಅಪೀಲನ್ನು ಕೂಡಲೇ ಹಾಕಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀನಿ. ಹಾಕಿಲ್ಲ ಅಂದರೆ ನೀವು ತಮಿಳ್ನಾಡು ಜೊತೆ ಶಾಮೀಲಾಗಿದ್ದೀರಾ ಅಂತ ರಾಜ್ಯದ ಜನ ಅರ್ಥ ಮಾಡ್ಕೊತಾರೆ. ಅದರಿಂದ ಕೂಡಲೇ ಸರ್ವಪಕ್ಷದ ಸಭೆ ಕರೆದು ಚರ್ಚೆ ಮಾಡಬೇಕು. ಆ ಚರ್ಚೆಯಲ್ಲಿ ಏನು ಬರುತ್ತೋ ಅದ್ರ ಪ್ರಕಾರ ರಾಜ್ಯ ಈ ಮುಖ್ಯಮಂತ್ರಿ ನಡ್ಕೊಬೇಕು. ಇಲ್ಲ ಅಂದರೆ ನಿಮ್ಮ ಒಳ ಒಪ್ಪಂದ ಏನಿದೆ ತಮಿಳ್ನಾಡು ಜೊತೆ ಅದು ಜಗಜ್ಜಾಹೀರಾತು, ಈಗಾಗಲೇ ಜಗಜ್ಜಾಹೀರಾತಾಗಿದೆ. ಈಗ ಬೇರೆ ಅವರು ಬೇರೆ ಇಲ್ಲಿ ಕರ್ನಾಟಕಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಯಾರು? ಜೋಸಫ್ ಅವರು ಕೂಡ ಇಲ್ಲಿ ವಿಧಾನಸೌಧಕ್ಕೆ ಬರ್ತಾರಂತೆ. ಜೋಸಫ್ ಅವರು ಮುಖ್ಯಮಂತ್ರಿ ಆಗಸ್ಟ್ 3ಕ್ಕೆ ಮುಖ್ಯಮಂತ್ರಿ ಜೋಸಫ್ ಅವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಅದರಿಂದ ಬಂದಾಗ ಸುಮ್ಮನೆ ಕಾಟಾಚಾರಕ್ಕೆ ಒಳಗಡೆ ಮಾತುಕತೆ ಆಗೋದು, ಆಚೆ ಬಂದು ತಮಿಳ್ನಾಡು ಪರವಾಗಿ ಅವ್ರು ಮಾತಾಡೋದು, ನೀವು ಮೌನ ವಹಿಸೋದು, ಇದನ್ನು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ನನಗಸ್ತತೆ ಅವ್ರು ಬರೋದ್ರಿಂದ ಏನು ಉಪಯೋಗ ಇವತ್ತು ಹೇಳಿದ್ದೀನಲ್ಲ, ಒಬ್ಬ ವಿರೋಧ ಪಕ್ಷ ನಾಯಕನಾಗಿ ಹೇಳಿದ್ದೀನಿ. ನೋಡಿ, ಅವ್ರು ಬಂದು ಹೋದ್ಮೇಲೆ ಏನಾನ ಸಣ್ಣ ಒಂದು ಇಂಪ್ರೂವ್ಮೆಂಟ್ ಆಗಿದ್ರು ಹೇಳಿ. ನನಗೆ ಒಂದು ಸಣ್ಣ ಇಂಪ್ರೂವ್ಮೆಂಟು ಆಗಲ್ಲ. ನಾವು ಮೇಕೆದಾಟಿಗೆ ವಿರೋಧ ಅಂತಾರೆ, ಕಾವೇರಿ ಪ್ರಾಧಿಕಾರದ ಇದಕ್ಕೆ ನೀರು ಬಿಡುವಂಥ ಸಂದರ್ಭದಲ್ಲಿ ತಮಿಳ್ನಾಡು ಪರ ಮಾತಾಡ್ತಾರೆ. ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಸಂಧಾನ ವಿಫಲವಾದಂಥ ಸಂಧಾನ ಇಷ್ಟೇ ಬರೋದು. ನಾನೇ ಹೆಡ್ಲೈನ್ ಹೇಳ್ಬಿಟ್ಟಿದ್ದೀನಿ, ಪತ್ರಿಕೆಯಲ್ಲಿ ವಿಫಲವಾದಂಥ ಸಂಧಾನ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕಳಚಿ ಬಿದ್ದ ಆಕಾಶ ಅಂತ ಏನಾನ ಬರ್ತೈತೆ ಅಷ್ಟೇ. ಅಷ್ಟು ಬಿಟ್ಟು ಇವರು ಬರೋದ್ರಿಂದ ಇದೊಂದು ನಾಟಕ. ಇವರಿಬ್ಬರು ಇಂಡಿ ಒಕ್ಕೂಟದಲ್ಲಿರೋರಂಥವ್ರು. ಅದರಿಂದ ದಮ್ ಬಿಟ್ಟು ಕೇಳೋಕ್ಕೆ ನಮ್ಮ ಮುಖ್ಯಮಂತ್ರಿಗೆ ಅಧಿಕಾರ ಇಲ್ಲ. ಯಾಕಂದರೆ ಅಲ್ಲಿ ರಾಹುಲ್ ಗಾಂಧಿಯವರ ಒತ್ತಡ, ಅಲ್ಲಿನ ಸೋನಿಯಾ ಗಾಂಧಿಯವರ ರಿಮೋಟ್ ಕಂಟ್ರೋಲ್ ಇವೆಲ್ಲ ವರ್ಕೌಟ್ ಮಾಡಿದೆ. ನೀವು ಜನಕ್ಕೆ ತೋರ್ಸೋಕ್ಕೋಸ್ಕರ ನೀವು ಸಭೆ ಮಾಡಿ, ಆದರೆ ಹೊರಗಡೆ ನೀವು ಅದೇ ಸ್ಟ್ಯಾಂಡಿಗೆ ಬೈಂಡ್ ಆಗಿ ಅನ್ನೋದನ್ನು ಸ್ಪಷ್ಟವಾಗಿ ರಿಮೋಟ್ ಕಂಟ್ರೋಲ್ ಮಾಡ್ತಾ ಇರೋರು ಹೇಳ್ತಾರೆ. ಅದರಿಂದ ನನಗನ್ಸ್ತತೆ ಈ ವೈಫಲ್ಯ ಇವತ್ತು ಕಾವೇರಿ ಪ್ರಾಧಿಕಾರ ಏನು ಒಂದು ರೀತಿ ಮರಣ ಶಾಸನವನ್ನು ಕರ್ನಾಟಕದ ಮೇಲೆ ಪ್ರಯೋಗ ಮಾಡಿದೆ, ಇದರ ವೈಫಲ್ಯವನ್ನು ಕಾಂಗ್ರೆಸ್ ಪಾರ್ಟಿ ಒಪ್ಕೊಬೇಕು. ಕಾಕ್ರೋಚ್ ಮೆರವಣಿಗೆಗೆ ಹೋಗೋಕ್ಕೆ ಟೈಮ್ ಇತ್ತು. ಕಾವೇರಿ ಪ್ರಾಧಿಕಾರದ ವಿಚಾರವಾಗಿ ಗಮನ ಹರಿಸೋಕ್ಕೆ ಮುಖ್ಯಮಂತ್ರಿಗಳಿಗೆ ಸಮಯ ಇಲ್ಲ ಅಂತೇಳಿ ಕರ್ನಾಟಕದ ಜನ ಈಗಾಗಲೇ ಮಾತಾಡ್ತಾ ಇದ್ದಾರೆ, ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ. ಅದರಿಂದ ಇದು ಪೂರ್ತಿ ಕಾಂಗ್ರೆಸ್ಸಿನ ವೈಫಲ್ಯ ಅಂತ ರಾಜ್ಯದ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ನೀವಿದ್ದಾಗಲೂ ಕೂಡ ಇದು ಸಮಸ್ಯೆ ಆಗಿತ್ತು. ಆದರೂ ಕೂಡ ಕೋರ್ಟ್ಗಳು ಸಾಕಷ್ಟು ಅಥವಾ ಪ್ರಾಧಿಕಾರಗಳು ಸಾಕಷ್ಟು ಆದೇಶವನ್ನು ನೀಡಿತ್ತು. ಈ ಸಂಕಷ್ಟ ಸೂತ್ರದ ಬಗ್ಗೆ ಏನಿಲ್ಲ ಸರ್, ವಿಪಕ್ಷವಾಗಿ ಮೇಲ್ಗಡೆ ನೀವು ಇದ್ದೀರಿ, ಎದುರು ಅಂದ್ರೆ ನಿಮ್ಮ ಸರ್ಕಾರ ಇದೆ. ಈ ಒಂದು ಸಂದರ್ಭ ಸಂಕಷ್ಟ ಸೂತ್ರಕ್ಕೆ ಯಾವುದೇ ರೀತಿಯಾದ ಒಂದು ಸರಿಯಾದಂಥ ಒಂದು ಪಾಲಿಸಬೇಕು ಅಂತ ಈಗಾಗಲೇ ಕೇಂದ್ರ ಸರ್ಕಾರ ಕಾವೇರಿ ವಿಚಾರವಾಗಿ, ಮೇಕೆದಾಟು ವಿಚಾರವಾಗಿ ಮೊನ್ನೆ ಪಾರ್ಲಿಮೆಂಟಲ್ಲೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ. ಕರ್ನಾಟಕ ಏನು ಬೇಕಾದ್ರೂ ಮಾಡ್ಬೋದು, ತಡೆ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ ಮೇಲೂ ಕೂಡ ನಮ್ಮ ಮುಖ್ಯಮಂತ್ರಿ
ಜೋಸಫ್ ಜೊತೆ, ಮುಖ್ಯಮಂತ್ರಿ ಜೋಸಫ್ ಜೊತೆ ಸಂಧಾನಕ್ಕೆ ಕರೆದಿದ್ದಾರಪ್ಪ. ಕಾವೇರಿದು ಕೇಂದ್ರ ಸರ್ಕಾರ ಆಯಿತು, ಕ್ಲಿಯರ್ ಆಯಿತು, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇಷ್ಟಾದ್ಮೇಲೂ ಕೂಡ ಅವ್ರನ್ನೇ ಕರಿಬೇಕಾಯಿತು ಮೇಕೆದಾಟು ವಿಚಾರವಾಗಿ. ಮೊದಲೇ ಕರೆದಿದ್ರು ಕ್ಯಾನ್ಸಲ್ ಮಾಡಿ, ಈಗ ಹಂಗಾರೆ ಕ್ಯಾನ್ಸಲ್ ಮಾಡಿ. ಬಂದ ಆ ಮನುಷ್ಯ ಇಲ್ಲೇನು ಕಡ್ಡಿ ಅಳ್ಳಾಡ್ಸೋದೇನು ಬೇಡ, ಆ ಮನುಷ್ಯ ಕ್ಯಾನ್ಸಲ್ ಮಾಡಿ. ಇಲ್ಲಿ ಬಂದು ನಾನು ಮೇಕೆದಾಟಿಗೆ ವಿರೋಧ ಅಂತ ಹೇಳ್ಬಿಟ್ಟು ಆಚೆ ಹೋಗೋಕ್ಕೆ ನಾವು ಕಾಯ್ಬೇಕಾ? ವಿಧಾನಸೌಧದಲ್ಲಿ ಬಂದು ಕ್ಯಾನ್ಸಲ್ ಮಾಡಿ. ಬಂದು ಅವರು ಕೇಂದ್ರ ಸರ್ಕಾರ ಹೇಳಿದೆ ನಾನು ಒಪ್ಪಿದ್ದೀನಿ ಅಂತ ಹೇಳಂಗಿದ್ರೆ ಅವ್ರನ್ನ ಕರೀರಿ, ಇನ್ವಿಟೇಷನ್ ಮಾಡಿ, ಬೊಕ್ಕೆ ಕೊಡಿ, ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಕರೀರಿ. ಇಲ್ಲಿ ಬಂದು ರೆಡ್ ಕಾರ್ಪೆಟ್ ಎಲ್ಲ ಯೂಸ್ ಮಾಡ್ಕೊಂಡು ಇಲ್ಲಿ ನಾವು ಮೇಕೆದಾಟಿಗೆ ವಿರೋಧ ಅನ್ನಂಗಿದ್ರೆ ಯಾಕೆ ಕರೆದು ಇನ್ನೊಂದು ಚಿಮಾರಿ ಹಾಸ್ಕೊಂತೀರಾ?